ಹಲೋ ಫ್ರೆಂಡ್ಸ್, ಇವತ್ತು ನಾನು ಅದು ಬ್ರೇಕ್ ಮತ್ತು ಕಂಟಿನ್ಯೂ ಆಪ್ಷನ್ನ ಯಾವ ಥರ ಯೂಸ್ ಮಾಡೋದು ಸಿ ಲ್ಯಾಂಗ್ವೇಜಲ್ಲಿ ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಬ್ರೇಕ್, ಒಂದು ಪ್ರೋಗ್ರಾಮ್ ತಗೊಳ್ಳವ. ಪ್ರೋಗ್ರಾಮ್ ತಗೊಂಡು Control-C, Control-V, ಸೊ ನಾನೇನು ಮಾಡ್ತೀನಿ, ಫಾರ್ ಲೂಪ್ ಯೂಸ್ ಮಾಡ್ತೀನಿ. ಇಂಟೀಜರ್ ಐ ಕಾಲನ್ ಐ ಲೆಸ್ ದೆನ್ ಆರ್ ಈಕ್ವಲ್ ಟು 5 colon I plus plus. ಓಕೆ, ಸರಿ, ಇದು ಇಂಟೀಜರ್ ಐ ಅಷ್ಟೇ. ಫಾರ್ ಐ ಈಕ್ವಲ್ಸ್ 1. ಫಾರ್ ಲೂಪ್ ಇದು. ಅಗೇನ್ ಡಿಕ್ಲರೇಷನ್ನು ಇಂಟೀಜರ್ ಐ ಇಲ್ಲಿ ಯೂಸ್ ಮಾಡ್ತೀನಿ ಅಷ್ಟೇ. ನೆಕ್ಸ್ಟ್ ಇದಾಯಿತು. ನೆಕ್ಸ್ಟ್ ಪ್ರಿಂಟ್, ಸೇಫ್ಟಿಗೆ ಒಂದು ಪವರ್ ಬ್ರಾಕೆಟ್ ಹಾಕಿರ್ತೀನಿ. ಪ್ರಿಂಟ್ %d ಕಾಮ ಐ ಅಂತ ಹಾಕ್ತೇನೆ. ಸೊ ಅಗೇನ್ ಇಫ್ ಐ ಈಕ್ವಲ್ಸ್ 3 ಬ್ರೇಕ್. ಇದರ ಅರ್ಥ ಏನು ಅಂತ ಅಂದರೆ 1 2 3 4 5ನಲ್ಲಿ 3 ಬಂದಾಗ, ಈ ಪೊಸಿಷನಲ್ಲಿ 3 ಬಂದಾಗ ಬ್ರೇಕ್ ಮಾಡಿ ಅಂತ. ನೋಡೋಣ ಯಾವ ಥರ ಆಗುತ್ತೆ ಅಂತ. ಸೇವ್ ಮಾಡ್ತೀನಿ. 9 ಕೊಡ್ತೀನಿ. ಸೊ ಸದ್ಯಕ್ಕೆ ಯಾವುದೇ ಎರರ್ ಇಲ್ಲ. ಬಿಲ್ಡ್ ಮಾಡ್ತೀನಿ. ಇಫ್ ಪ್ರಿಂಟ್, ಓಕೆ, ಇದು ಕಾಲನ್ ಇದೆ. ಸೇವ್ ಮಾಡ್ತೀನಿ, ಬಿಲ್ಡ್ ಮಾಡ್ತೀನಿ, ರನ್ ಮಾಡ್ತೀನಿ. ಸೊ 1 2 3 ಅಷ್ಟೇ ಇದಾಯಿತು. ಸೊ ಅಗೈನ್ /n ಕೊಡ್ತೀನಿ, ಮತ್ತು get ch ಕೊಡ್ತೀನಿ. ಸೇವ್, ಬಿಲ್ಡ್, 1 2 3 ಅಷ್ಟೇ ಬಂತು. ಯಾತಕ್ಕೆ ಅಂದರೆ 4 5 ಇಫ್ ಐ ಈಕ್ವಲ್ಸ್ 3 ಇದ್ದಾಗ ಅದು ಬ್ರೇಕ್ ಆಗಲಿ ಅಂತ ಇದೆ. ಐ 3 ಬಂದಿದೆ, ಹಾಗಾಗಿ ಬ್ರೇಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇಫ್ ಐ ಈಕ್ವಲ್ಸ್ ಪ್ರಿಂಟ್ಗಿಂತ ಮುಂಚೆನೇ ನಾನು ಏನಾರು ಕೊಟ್ಟಿದ್ದೆ ಆದರೆ ಇದನ್ನು Control-C, Control-V. ಈಗೇನಿದೆ, ಇಫ್ ಐ 3 ಈಕ್ವಲ್ಸ್ ಬ್ರೇಕ್, ಪ್ರಿಂಟ್ ಎಫ್ ಇದು ನೋಡೋಣ ಯಾವ ಥರ ಅಂತ. ಸೇವ್ ಮಾಡ್ತೀನಿ, ಬಿಲ್ಡ್ ಮಾಡ್ತೀನಿ, ಬ್ರೇಕ್ ಮಾಡ್ತೀನಿ. ನೋಡಿ 1 2 ಅಷ್ಟೇ ಬರ್ತಾಯಿದೆ, ಏಕೆಂದರೆ ಪ್ರಿಂಟ್ಗಿಂತ ಮುಂಚೆನೇ ಬ್ರೇಕ್ ಆಗಿದೆ. ಅದು ಪ್ರಿಂಟ್ ಆದಮೇಲೆ ಬ್ರೇಕ್ ಆಗಿತ್ತು. ಸೊ ಅದು 3 ಸಲ 1 2 3 ಇದಾಗಿತ್ತು. ಇದು 1 2 ಅಷ್ಟೇ. ಇಲ್ಲೇ ಬ್ರೇಕ್ ಆಗೋಯ್ತು. ಇಲ್ಲಿಗೆ ಬರೋಕ್ಕೆ ಪ್ರಿಂಟ್ ಎಫ್ ಬರೋದಕ್ಕೆ ಚಾನ್ಸೇ ಇಲ್ಲ ಇದು. ಸೊ ಹಾಗಾಗಿ ಇದು ಬ್ರೇಕ್ ಆಪ್ಷನ್ನು. ಸೊ ಬ್ರೇಕ್ ಆಪ್ಷನ್ನಿಂದ ನಾವು 1000ದಿಂದ 1500ವರೆಗೆ ದ ನಂಬರ್ ಡಿವಿಸಿಬಲ್ ಬೈ 117 ಎಷ್ಟಿದ್ದಾವೆ ಅಂತ ಕಂಡುಹಿಡಿಬೋದು. ಯಾವ ಥರ ಅಂತ ಅಂದರೆ 1000ದಿಂದ 1500 ತನಕ 1500 ತನಕ ಇಫ್
if I ಮಾಡ್ಯುಲಸ್ ಆಫ್ 117 ಇಂದ ಇದಾಗ ನಂಬರ್ ಯಾವುದು ಅಂತ ಈಕ್ವಲ್ಸ್ 0 ಅಂದರೆ ಎಕ್ಸಾಕ್ಟ್ಲಿ 117 ಇಂದ ಡಿವೈಡ್ ಆಗೋಂಥ ನಂಬರ್ಸ್ ಯಾವ್ಯಾವುದು ಅನ್ನೋದು ಬೇಕು. ಸೊ ಹೀಗೆ ಇನ್ ಇಫ್ ಆದಮೇಲೆ ಪ್ರಿಂಟ್ Control X Control V ಪ್ರಿಂಟ್ ಆಯಿತು. ಹೇಗೆ ಇಲ್ಲಿ ಬ್ರೇಕ್ ಆಗಬೇಕು, ಪ್ರಿಂಟ್ ಆದಮೇಲೆ ಬ್ರೇಕ್. ಸೊ ನೋಡೋಣ, ಸೇವ್ ಮಾಡ್ತೀನಿ, ಬಿಲ್ಡ್ ಮಾಡ್ತೀನಿ ಮತ್ತು ರನ್ ಮಾಡ್ತೀನಿ. 1053 ನಂಬರ್ ಮಾತ್ರ ಇದೆ ಅಂತ ತೋರಿಸ್ತಿದೆ. ನೀವು ಬೇಕಿದ್ರೆ ಕ್ರಾಸ್ ಚೆಕ್ ಮಾಡ್ಕೋಬೋದು. 117 ಇಂದ ಎಕ್ಸಾಕ್ಟಾಗಿ ಇದೊಂದೇ ನಂಬರ ಅಥವಾ ಬೇರೆ ನಂಬರ್ ಇದೆಯಾ ಅಂತ ಚೆಕ್ ಮಾಡ್ಕೋಬೋದು. ಸೊ ಇದು ಬ್ರೇಕ್, ಇದು ಫಸ್ಟ್ ನಂಬರ್. ಇನ್ ಕೇಸ್ ಇದ್ರ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. 1000ದಿಂದ 1500ವರೆಗೆ ದ ಫಸ್ಟ್ ನಂಬರ್ 117 ಯಾವಾಗ ಡಿವಿಸಿಬಲ್ ಆಗುತ್ತೋ ಅದಾದಮೇಲೆ ಇದು ಬ್ರೇಕ್ ಆಗಿದೆ. ನೆಕ್ಸ್ಟ್ ನಂಬರ್ ಇದ್ರೂ ಇರ್ಬೋದು, ಆದರೆ ಇದು ಫಸ್ಟ್ ನಂಬರ್ ಆದ ತಕ್ಷಣ ಬ್ರೇಕ್ ಆಗಿದೆ ಅಷ್ಟೇ, ಸಿಂಪಲ್. ಓಕೆ, ಇದಾಯಿತು. ನೆಕ್ಸ್ಟ್ ಕಂಟಿನ್ಯೂ ಆಪ್ಷನ್ಗೆ ಹೋಗೋಣ. ಸೊ ಕಂಟಿನ್ಯೂ ಆಪ್ಷನ್ ಯಾವ ಥರ ಅಂತ ಅಂದರೆ, ಈ ಫಾರ್ ಲೂಪಲ್ಲಿ ಫಾರ್ ಲೂಪ್ ತಗೊಂಡೆ. ಈ ಫಾರ್ ಲೂಪ್ನಲ್ಲಿ ಇಫ್ I equals 3, if I equals 3, continue, then printf %d /n I. ಓಕೆ, ಸೊ ಇದರ ಅರ್ಥ ಏನು ಅಂತ ಅಂದರೆ, I 1 to 5 ಕೊಡೋಣ, ಸಿಂಪಲ್ ಆಗಿರಲಿ. ಸೊ ರನ್ ನೋಡಿ, 1 2 3 ಇಲ್ಲ, 4 5 ಬಂದಿದೆ. ಅಂದರೆ I equals 3 ಇದ್ದಾಗ ಕಂಟಿನ್ಯೂ ಆಗಲಿ, ಅದನ್ನು ಸೇರಿಸ್ಬೇಡಿ ಅಂತ ಹೇಳ್ತಾ ಇದೆ ಅಷ್ಟೇ, ಸಿಂಪಲ್ ಇದು. ಸೊ ಇದನ್ನು ಸೇರಿಸ್ಬೇಡಿ, ಮುಂದಕ್ಕೆ ಹೋಗಿ ಅಂದರೆ ಮುಂದೆ ಬಾ ಅನ್ನೋ ಥರ, ಮನೆ ಮುಂದೆ ಬರೀತಾರಲ್ಲ ಆ ಥರ ಇದು ಹೋಗಿದೆ. ನೆಕ್ಸ್ಟ್ 1 2 4 5 ಅಷ್ಟೇ ಇನ್ಕ್ಲೂಡ್ ಆಗಿದೆ, ಮಿಕ್ಕಿದ್ದು ಯಾವುದು ಇನ್ಕ್ಲೂಡ್ ಆಗಿಲ್ಲ. ಇದನ್ನು ಯೂಸ್ ಮಾಡ್ಕೊಂಡು ನಾವು 1000ದಿಂದ 1500ವರೆಗೆ ದ ನಂಬರ್ ಡಿವಿಸಿಬಲ್ ಬೈ 17 ಬೇಕು, ಆದರೆ ದ ನಂಬರ್ ಡಿವಿಸಿಬಲ್ ಬೈ 5 ಬೇಕಿಲ್ಲ ನನಗೆ. ಇನ್ನೊಂದು ಸಲ ಹೇಳ್ತೀನಿ, ನನಗೆ 1000ದಿಂದ 1500ವರೆಗೆ ದ ನಂಬರ್ ಡಿವಿಸಿಬಲ್ ಬೈ 17 ನಂಬರ್ಸ್ ಎಷ್ಟಿದೆ ಅಷ್ಟು ಬೇಕು. ದ ನಂಬರ್ ಡಿವಿಸಿಬಲ್ ಬೈ 17ಅಲ್ಲಿ ಎಷ್ಟೋ ಸ್ವಲ್ಪ ನಂಬರ್ಸ್ ಬರ್ತವೆ, ಅದರಲ್ಲಿ ದ ನಂಬರ್ ಡಿವಿಸಿಬಲ್ ಬೈ 5 ಆಲ್ಸೋ ಇದೆ. ಆದರೆ ನನಗೆ ದ ನಂಬರ್ ಡಿವಿಸಿಬಲ್ ಬೈ 5 ಬೇಕಾಗಿಲ್ಲ, ಆದರೆ ದ ನಂಬರ್ ಡಿವಿಸಿಬಲ್ ಬೈ 17 ಬೇಕು. ಸೊ ನೋಡೋಣ, ಲೆಟಸ್ ನಿಮ್ಗೆ ಈಗ ಹೇಳಿದ್ರೆ ಅರ್ಥ ಆಗಲ್ಲ.
ಆನ್ಸರ್ ಕೊಟ್ಟು ಹೇಳ್ತೀನಿ. ನೆಕ್ಸ್ಟು ಐ 1000 1500. ನೆಕ್ಸ್ಟ್ if I divisible by 17 ಬೇಕು equals 0. printf ಸೇಫ್ಟಿಗೆ ಫ್ಲವರ್ ಬ್ರಾಕೆಟ್ ಹಾಕ್ತಿದ್ದೀನಿ, ಅದೇನು ಅಷ್ಟು ಇದಿಲ್ಲ. ಸೊ ನೋಡೋಣ, ಬಿಲ್ಡ್ ಮಾಡಿದ್ದೀನಿ, ರನ್ ಮಾಡ್ತೀನಿ. ನೋಡಿ, ದೀಸ್ ಆರ್ ದಿ ನಂಬರ್ಸ್ ಡಿವಿಸಿಬಲ್ ಬೈ 17. ಓಕೆ, ಈ ನಂಬರ್ಸು ನೋಡಿ, ಕೆಲವೊಂದು ನಂಬರ್ಸ್, ಈ ನಂಬರು ಇಟ್ ಈಸ್ ಆಲ್ಸೋ ಡಿವಿಸಿಬಲ್ ಬೈ 5, ಬಟ್ ನನಗಿದು ಬೇಡ. ನೋಡೋಣ, 1020 ಈಗ ಎಕ್ಸ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಫಾರ್ ಆದಮೇಲೆ if I divisible by modulus of 5 equals 0, continue. ನೀವು ಫ್ಲವರ್ ಬ್ರಾಕೆಟ್ ಇದು ಹಾಕ್ದೇ ಮಾಡ್ಬೋದು, ಅದನ್ನು ಟ್ರೈ ಮಾಡಿ. ನಾನು ಸೇವ್, ಬಿಲ್ಡ್, ರನ್. ನೋಡಿ, 1020 ಇದೆಯಾ? ಇಲ್ಲ, ಏಕೆಂದರೆ ದ ನಂಬರ್ ಡಿವಿಸಿಬಲ್ ಬೈ 5ನ ಎಕ್ಸ್ಕ್ಲೂಡ್ ಮಾಡಿದೆ ಇದು. ಸೊ ಈಗ ಇದನ್ನು ತೆಗಿರಿ. ಸಿಂಪಲ್ ಆಗಿರಲಿ, ನೋಡೋಣ ಏನಾರ ಪ್ರಾಬ್ಲಮ್ ಆಗುತ್ತಾ ಇಲ್ವಂತ. ಏನು ಪ್ರಾಬ್ಲಮ್ ಇಲ್ಲ. ಸೊ ಫ್ಲವರ್ ಬ್ರಾಕೆಟ್ನ ನಿಮ್ಮ ಸೇಫ್ಟಿಗೆ ಹಾಕೋಬೇಕಷ್ಟೆ. ಸೊ ನೆಕ್ಸ್ಟ್ ಗೆಟ್ CH ಹಾಕಿ ಇಲ್ಲಿ. ಸೊ ಸೇವ್, ಬಿಲ್ಡ್, ಇದು ಈ ಥರ ಬಂತು. ಸೊ ಈ ಥರ ನಾವು ಕಂಟಿನ್ಯೂ ಆಪ್ಷನ್ನು ಮತ್ತು ಬ್ರೇಕ್ ಆಪ್ಷನ್ನು ಯೂಸ್ ಮಾಡ್ತೀವಿ. ಸೊ ಥ್ಯಾಂಕ್ ಯು.